श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 70। एवं तुझ अलौकिकू हा अधोर्ध्व शाखू सांगितला भव रुखू ಊರ್ಧ್ವಮೂಳು। ಹೀಗೆ ನಿನಗೆ ಅಲೌಕಿಕವಾದದ್ದು ಕೆಳಗೆ ಮೇಲೆ ಶಾಖೆ ಉಳ್ಳದ್ದು ಹೇಳಿರುವೆವು ಸಂಸಾರ ವೃಕ್ಷ ಎಂಬುದು ಮೇಲೆ ಬೇರುಗಳುಳ್ಳ। ಈ ರೀತಿಯಾಗಿ ಅಲೌಕಿಕವಾದ ಮೇಲೆ ಕೆಳಗೆ ಶಾಖೆಗಳುಳ್ಳ ಹಾಗೂ ಮುಖ್ಯವಾಗಿ ಮೇಲೆ ಬೇರುಗಳುಳ್ಳ ಈ ಸಂಸಾರ ವೃಕ್ಷದ ಸ್ವರೂಪವನ್ನು ಕುರಿತು ನನಗೆ ಸವಿಸ್ತಾರವಾಗಿ ಹೇಳಿರುವೆ। ಆಣಿ ಅಧೀಚೀಹಿ ಮೂಳೆ ಉಪಪತ್ತಿ ಪರಿಸವಿಲಿ ಸವಿವಳೆ ಆತ ಪರಿಸ ಉನ್ಮೂಳೆ ಕೈಸೋನಿಹ। ಹಾಗೂ ಕೆಳಗಿನ ಈ ಬೇರುಗಳನ್ನು ವಿಸ್ತಾರವಾಗಿ ಹೇಳಿರುವೆ ಅವುಗಳನ್ನು ಈಗ ಕೇಳು ಹೇಗಾಗುವುದೆಂಬುದನ್ನು ಅದರ ಉನ್ಮೂಲನವು। ಅದೇ ರೀತಿ ಈ ಕೆಳಗಿನ ಬೇರುಗಳನ್ನು ಕುರಿತು ಸವಿಸ್ತಾರವಾಗಿ ಹೇಳಿರುವೆನು। ಈಗ ಅದರ ಉನ್ಮೂಲನವು ಹೇಗೆ ಆಗುತ್ತದೆಂಬುದನ್ನು ಹೇಳುವೆನು ಕೇಳು। ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ। ಆದರೆ ಮೇಲೆ ಅದರ ವರ್ಣನೆ ಹೇಗೆ ಮಾಡಿರುವುದೋ ಹಾಗೆ ಅದರ ನಿಜವಾದ ಸ್ವರೂಪ ಇಲ್ಲವೆಂಬುದು ಕಂಡು ಬರುವುದಿಲ್ಲ। ಇದಕ್ಕೆ ಅಂತವಿರುವುದಿಲ್ಲ, ಆದಿ ಇರುವುದಿಲ್ಲ, ಹಾಗೂ ಅಸ್ತಿತ್ವವೂ ಇರುವುದಿಲ್ಲ। ಅಸಂಗವೆಂಬ ಅಂದರೆ ವೈರಾಗ್ಯಜನ್ಯ ಜ್ಞಾನವೆಂಬ ಶಸ್ತ್ರದಿಂದ ಛೇದಿಸಿ। ಪರಿತುಸಾಹನ ಪೋಟಿ ಐಸೆ ಗಮಲೆ ಕಿರೀಟಿ जे एवढे झाड ಉತ್ಪಾಟಿ ಐಸೆ ಕಾಯಿ ಅಸೆ। ಆದರೆ ಈಗ ನಿನ್ನ ಮನಸ್ಸಿನಲ್ಲಿ ಅರ್ಜುನ ಒಂದು ಪ್ರಶ್ನೆ ಉದ್ಭವವಾಗಿರಬಹುದರಲ್ಲಿ ಅಂಥ ಯಾವ ಸಾಧನೆ ಇರುವುದಿಲ್ಲಿ ಈ ವೃಕ್ಷ ಕಿತ್ತುವುದಕ್ಕಾಗಿ। ಆದರೆ ಈಗ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವವಾಗಿರುತ್ತದೆ ಎಂದು ಅನಿಸುತ್ತದೆ। ಅದೇನೆಂದರೆ ಈ ವೃಕ್ಷ ಕಿತ್ತುವುದಕ್ಕಾಗಿ ಅಂಥ ಯಾವ ಸಾಧನೆ ಇರುತ್ತದೆ। ಸದ್ಗುರುನಾಥ ಮಹಾರಾಜ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ ಕಿ ಜೈ। ಜೈ ಜೈ ರಘುವೀರ ಸಮರ್ಥ।